Hello everyone, today I am going to explain about a angle criteria, that is theorem 6.3 in your triangle chapter. So triangle chapter ಅಲ್ಲಿ ಬರುವಂತಹ ಈ angle criteria ನಾವು ಇವತ್ತ theorem ಅನ್ನು ಪ್ರೂಫ್ ಮಾಡಕ್ ಹೊಂಟಿವಿ. ಸೊ ಇಲ್ಲಿವರೆಗೂ ನಾವು BPT theorem ಅನ್ನು ಸಿಂಪ್ಲಿಫಿಕೇಶನ್ ಮಾಡೇವಿ. ಆಮೇಲೆ 6.2 ಎಕ್ಸರ್ಸೈಸ್ ಏನಿತ್ತು ಅದನ್ನ ಪೂರ್ತಿ ಕಂಪ್ಲೀಟ್ ಆಗಿ ನಾವು ಸಾಲ್ವ್ ಮಾಡೇವಿ. ಸೊ ಈ theorem ಅನ್ನು ಸಾಲ್ವ್ ಮಾಡ್ಕೊಂಡು ಇನ್ನೊಂದು theorem ಐತೆ, ಆ theorem ಸಾಲ್ವ್ ಮಾಡ್ಕೊಂಡು 6.3 ನು ಎಕ್ಸರ್ಸೈಸ್ ಸಾಲ್ವ್ ಮಾಡೋಣ. ಓಕೆ, ಈ ಥಿಯರಮ್ ಸ್ಟೇಟ್ಮೆಂಟ್ ಏನು ಹೇಳ್ತದ? ಸೊ ಈ ಥಿಯರಮ್ ಅನ್ನ ಫಸ್ಟ್ ಸ್ಟೆಪ್ಸ್ ಏನದಾವ, ಇದು ವೇ ಯಾವ್ದು ಈ ಥಿಯರಮ್ ಅನ್ನ ನೆನಪಿಟ್ಕೊಳಕ ನೋಡೋಣ. ಸೊ ಏನ್ ಹೇಳತ್ತ, ಥಿಯರಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು. ಫಸ್ಟ್ ಥಿಯರಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆಮೇಲೆ ಥಿಯರಮ್ ಎಲ್ಲಿ ಸ್ಟ್ರಕ್ ಆಗ್ಲಾರಂಗ ನಾವ್ ಹೆಂಗ್ ನೆನ್ಪಿಟ್ಕೊತ ಹೋಗೋಣ ಥಿಯರಮ್ ಅನ್ನ. ಕೆಲವೊಂದ್ ಟೈಮ್ ಥಿಯರಮ್ ಸಾಲ್ವ್ ಮಾಡ್ತಿರ್ತೀವಿ, ಮುಂದೆ ಏನ್ ಮಾಡ್ಬೇಕಂತ ಗೊತ್ತಾಗಂಗಿಲ್ಲ. ಸೊ ಅವಾಗ ಏನ್ ಮಾಡ್ಬೇಕಾಕೈತಿ, ಸೊ ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನ ಇಲ್ಲಿ ಕ್ಲಿಯರ್ ಆಗಿ ನೋಡ್ಕೊಳ್ಳೋಣ. ರೈಟ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಹೇಳ್ತೀನಿ, ಸ್ಟೇಟ್ಮೆಂಟ್ ಹೇಳಿ ಆಮೇಲೆ ಥಿಯರಮ್ ಅದು ವೇ ಯಾವುದು ಹೆಂಗ್ ನೆನಪಿಟ್ಕೋಬೇಕು ಅನ್ನೋದನ್ನ ಹೇಳೋದು. ಇಫ್ ಇನ್ ಟೂ ಟ್ರಯಾಂಗಲ್ಸ್ ಇದು ದೊಡ್ಡ ಟ್ರಯಾಂಗಲ್ ಕನ್ಸಿಡರ್ ಮಾಡ್ಕೋರಿ, ಆಮೇಲೆ ಈ ಟ್ರಯಾಂಗಲ್ ಕನ್ಸಿಡರ್ ಮಾಡ್ಕೋರಿ. ಇಫ್ ಇನ್ ಟೂ ಟ್ರಯಾಂಗಲ್ಸ್ corresponding angles are equal. If corresponding angles are equal, ಅಂದ್ರೆ angle A equal to angle D, angle B equal to angle E, angle C equal to angle F. if ಅಂತ ಕೊಟ್ಟ ನಾವ, ಸೊ if ಅನ್ನೋದನ್ನ ಏನ್ ಮಾಡ್ಕೋಬೇಕಾಕೈತಿ, ನಾವ ಗಿವನ್ ಒಳಗ ಹಾಕೋಬೇಕಾಕೈತಿ. ಸೊ ಹಂಗಾರಿ A equal to D, B equal to E, C equal to F ಅನ್ನ ಗಿವನ್ ಒಳಗ ಇಲ್ಲಿ ಬರ್ಕೋಬೇಕಾಕೈತಿ. if ಅನ್ನೋ ಕಂಡೀಷನ್ angles are equal, if corresponding angles are equal. ಸಪೋಸ್ ಹಿಂಗ ಈ ರೀತಿ angles equal ಇದ್ದು ಅಂದ್ರ ನೆಕ್ಸ್ಟ್ ಏನಕೈತಿ ಅಂತ corresponding angles equal ಇದ್ದು ಅಂತಂದ್ರ then their corresponding sides are in same ratio. ಅಂದ್ರ if angles equal ಇದ್ದು ಅಂತಂದ್ರ ಆ corresponding sides ಏನಿರ್ತಾವ ಸೇಮ್ ರೇಷಿಯೋ ಒಳಗ ಇರ್ತಾವ ಅಂತ. corresponding sides ಅಂದ್ರೆ ಯಾವ್ಯಾವು, AB ಇದಕ್ಕ DE, ಈ ಕಡೆ AC, ಈ ಕಡೆ DF, ಈ ಕಡೆ BC, ಈ ಕಡೆ ಬೇಸ್ EF, ಅವ ಸೇಮ್ ರೇಷಿಯೋ ಒಳಗೆ ಇರ್ತಾವ. ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಈಕ್ವಲ್ ಅಲ್ಲ, ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ಸೇಮ್ ರೇಷಿಯೋ. ಆಂಗಲ್ಸ್ ಈಕ್ವಲ್ ಅಂತ ಏನ ಅವ ಕೊಟ್ಟಾನ, ಸೊ ಅದನ್ನ ಗಿವನ್ ಒಳಗ ಬರ್ಕೊಂಡ್ಬಿಡ್ಬೇಕು ಇಲ್ಲಿ. ಸೊ ಟು ಪ್ರೂವ್ ಅನ್ನಕ್ಕೆ ಏನತ್ತ ನಾವ, ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ಸೇಮ್ ರೇಷಿಯೋ, ಹೆನ್ಸ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಇವು ಎರಡು ಟ್ರಯಾಂಗಲ್ಸ್ ಸಿಮಿಲರ್ ಅದಾವ ಅಂತೇಳಿ ನಾವು ಪ್ರೂವ್ ಮಾಡ್ಕೋಬೇಕಾಕೈತಿ. ಎರಡು ಟ್ರಯಾಂಗಲ್ಸ್ ಏನದಾವಂತ ಸಿಮಿಲರ್ ಅದಾವಂತ ನಾವು ಪ್ರೂವ್ ಮಾಡ್ಬೇಕಾಕೈತಿ. ಸೊ ಇದನ್ನು ಕ್ವಶನ್ ಒಳಗ ಸ್ಟೇಟ್ಮೆಂಟ್ ಒಳಗ ಇರ್ತೈತಲ್ಲ, ಸೊ ಅದನ್ನ ಟೂ ಪ್ರೂವ್ ಒಳಗೆ ಹಾಕೋಬೇಕು. ಟ್ರಯಾಂಗಲ್ ABC ಸಿಮಿಲರ್ ಟು ಟ್ರಯಾಂಗಲ್ DEF. ಈ ಗಿವನ್ ಆಗ್ಲಿ, ಟೂ ಪ್ರೂವ್ ಆಗ್ಲಿ, ಕನ್ಸ್ಟ್ರಕ್ಷನ್ ಆಗ್ಲಿ ಯಾವತ್ತು ನಾವು ಬಯಾಟ್ ಹಾಕಬಾರ್ದು. ಅಲ್ಲೇ ಸ್ಟೇಟ್ಮೆಂಟ್ ಒಳಗಿರ್ತೈತಿ, ಸ್ಟೇಟ್ಮೆಂಟ್ ಒಳಗಿಂದ ನೋಡಿ ಬರಿಬೇಕಾಕೈತಿ. ಓಕೆ, ನೋಡೋಣ. ಸೊ ಈಗ ಗಿವನ್ ಅನ್ನೋದೇನ ಆಂಗಲ್ಸ್ ಈಕ್ವಲ್ ಅಂದಿದ್ದಕ್ಕೆ ಆಂಗಲ್ಸ್ ಎಲ್ಲ ಈಕ್ವಲ್ ಅಂತ ಗಿವನ್ ಒಳಗೆ ಬರ್ತೀವಿ. ಆಮೇಲೆ ಟೂ ಪ್ರೂವ್ ಒಳಗ ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಂದಿದ್ದಕ್ಕೆ ಎರಡು ಟ್ರಯಾಂಗಲ್ ಸಿಮಿಲರ್ ಅಂತ ಪ್ರೂವ್ ಮಾಡೋನು ಅಂತ ಇಲ್ಲಿ ಬರ್ದಿದ್ದೈತಿ. ಇನ್ನು ಕನ್ಸ್ಟ್ರಕ್ಷನ್ ಇದನ್ನ ಬಿಟ್ಟು ಟ್ರಯಾಂಗಲ್ ಒಳಗೆ ಎಕ್ಸ್ಟ್ರಾ ಏನ್ ಕಾಣತೈತಿ ನಿಮ್ಗ, ಇಲ್ಲಿ P ಅನ್ನೋದು ಒಂದು ಪಾಯಿಂಟ್, Q ಅನ್ನೋದು ಒಂದು ಪಾಯಿಂಟ್ ಮಾರ್ಕ್ ಮಾಡ್ಕೊಂಡ ಈ PQ ನ ಜಾಯಿನ್ ಮಾಡೇವಿ. ಇಲ್ಲಿ ಡಾಟ್ ಕೊಟ್ಟೇವಲ್ಲ, PQ ಅನ್ನೋ ಲೈನ್ ಅನ್ನ ಜಾಯಿನ್ ಮಾಡೇವಿ. ಸೊ P ಪಾಯಿಂಟ್ Q ಪಾಯಿಂಟ್ ಅನ್ನ ಜಾಯಿನ್ ಮಾಡೇವಿ. ಸೊ ಹಂಗಾರೆ ಅದನ್ನ ನಿಮ್ ಓನ್ ಭಾಷೆ ಒಳಗೆ ಬರೀರಿ, ಎಕ್ಸಾಕ್ಟ್ ಹಿಂಗ ಬರಿಬೇಕಂತೇನಿಲ್ಲ. ಗಿವನ್ ಟು ಪ್ರೂವ್ ಕನ್ಸ್ಟ್ರಕ್ಷನ್ ಐತಲ್ಲ, ನಿಮ್ ಓನ್ ವೇ ಒಳಗೆ ನೀವು ಬರ್ಕೋರಿ. ಸೊ ಹಂಗಾರೆ ಕನ್ಸ್ಟ್ರಕ್ಷನ್ ಏನ್ ಮಾಡೋನು, ಲೆಟ್ ಡ್ರಾ ಪಾಯಿಂಟ್ P ಆನ್ D and point Q on DF and join PQ. ಓನ್ ಸೆಂಟೆನ್ಸ್ ಒಳಗೆ ಬರ್ದ್ಬಿಡ್ರಿ. ಇಲ್ಲ ನೀವು ಸಿಸ್ಟಮೆಟಿಕ್ ಬರೀತೀರಿ ಅಂದ್ರೆ ಡ್ರಾ P and Q on DE and DF, ಡ್ರಾ P and Q on DE and DF and such that ಅವ ಹೆಂಗಿರ್ಬೇಕು DF equal to AB ಇರ್ಬೇಕು. ಆ ರೀತಿ ನೀವು ಡ್ರಾ ಮಾಡ್ಕೋಬೇಕು. ಇದೆಷ್ಟು 2 ಸೆಂಟಿಮೀಟರ್ ಇತ್ತು ಅಂತ ತಿಳ್ಕೊ, ಇದು 2 ಸೆಂಟಿಮೀಟರ್ಗೆ ಕಟ್ ಮಾಡ್ಕೊಂಡು ಇಲ್ಲಿ ಪಾಯಿಂಟ್ ಇಡಬೇಕು. ಕೆಲವರು ಕಟ್ ಅಂತ ವರ್ಡ್ ಯೂಸ್ ಮಾಡಿರ್ತಾರೆ. ಇಲ್ಲಿ AC ಇರ್ತೈತೆ ಅಂತ ತಿಳ್ಕೊ, ಇಲ್ಲಿ DQ, ಈ AC ಮತ್ತೆ DQ ಈಕ್ವಲ್ ಆಗ್ಬೇಕು. ಆ ರೀತಿ Q ತಗೋಬೇಕು. ಇದು 2 ಸೆಂಟಿಮೀಟರ್ ಐತಂದ್ರೆ 2 ಸೆಂಟಿಮೀಟರ್ ತನಕ ಮಾರ್ಕ್ ಮಾಡ್ಕೊಂಡ ಇಲ್ಲಿ ಪಾಯಿಂಟ್ Q ಮಾಡ್ಕೋಬೇಕು. ಅಂದ್ರೆ ಇದು 2 ಇದ್ರೆ ಇದು 2 ಇರ್ಬೇಕು. ಸೊ ಹಂಗಾರೆ DQ is equal to AC ಬರುವಂಗ ನಾವು ಡ್ರಾ ಮಾಡ್ಕೋಬೇಕು. ಸೊ ಆ ರೀತಿ ಅದಕ್ಕೆ ಬರ್ದಾರ ಡ್ರಾ P and Q on DE equal to DE and DF such that DP is equal to AB ಆಗಿರಬೇಕು and DQ is equal to AC ಆಗಿರಬೇಕು and join PQ. ಈ ರೀತಿಯಾದ ಬರೀರಿ. ಇಲ್ಲ ಸಿಂಪಲ್ ಆಗಿ ನೀವೇನ್ ಮಾಡ್ಕೋರಿ, ಕಟ್ DP and DQ such that DP is equal to AB, DQ is equal to AC and join PQ ಅಂತ ನೀವು ಓನ್ ಭಾಷೆ ಒಳಗೆ ನೀವು ಬರ್ಕೊಂಡ್ರು ನಡೀತೈತಿ. ಸೊ ನಾ ಏನ್ ಹೇಳಿದೆ, ಗಿವನ್ ಟು ಪ್ರೂವ್ ಕನ್ಸ್ಟ್ರಕ್ಷನ್ ಯಾವತ್ತು ಬಯಾಟ್ ಹಾಕಬಾರ್ದು. ಆ ಸ್ಟೇಟ್ಮೆಂಟ್ ಮತ್ತು ಡಯಾಗ್ರಾಮ್ ಒಳಗಿಂದ ನೋಡ್ಕೊಂಡ್ ಬರ್ದ್ ಬಿಡ್ಬೇಕು. ಇನ್ನು ಥಿಯರಮ್ ವೇ ಯಾವುದು ಹೆಂಗ್ ನೆನ್ಪಿಟ್ಕೋಬೇಕು,
ಫಸ್ಟ್ ಸ್ಟೆಪ್ಸ್ ನೋಡ್ರಿ. ಫಸ್ಟ್ ಸ್ಟೆಪ್ ಇದ್ರಾಗ ಏನ್ ಮಾಡ್ಬೇಕು ಅಂತಂದ್ರ ಈ ಡಾಟ್ 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 ಹಾಕಿವಲ್ಲ ಇದನ್ನ ಚಂದಕ್ಕೆ ಹಾಕಿರಂಗಿಲ್ಲ. ಈ ಟ್ರಯಾಂಗಲ್ ಕನ್ಸಿಡರ್ ಆಗಲಿ ಅಂತ ಹಾಕಿರ್ತೀವಿ. ಇಲ್ಲೊಂದು ಟ್ರಯಾಂಗಲ್ ಐತವುದಿಲ್ಲ, ಈ ಟ್ರಯಾಂಗಲ್ ಚೂಸ್ ಮಾಡ್ಕೋಬೇಕು. ಎರಡು ಟ್ರಯಾಂಗಲ್ ಸಿಮಿಲರ್ ಅಂತ ನೀವು ಕಾಂಗ್ರುವೆಂಟ್ ಅಂತ ನೀವು ಪ್ರೂವ್ ಮಾಡ್ಕೋಬೇಕು. ಸಾರಿ, ಏನ್ ಮಾಡ್ಬೇಕು, ಕಾಂಗ್ರುವೆಂಟ್ ಅಂತ ಪ್ರೂವ್ ಮಾಡ್ಕೋಬೇಕು. ಸೊ ಫಸ್ಟ್ ಸ್ಟೆಪ್ ಏನಂಗಾರ ಇಲ್ಲಿ, ಫಸ್ಟ್ ಸ್ಟೆಪ್ ನಿಮ್ ಟಾರ್ಗೆಟ್ ಏನೇನದಾವ ನಾ ಬರೆಯತ್ತೆ. ನಿಮ್ ಟಾರ್ಗೆಟ್ DPQ ಆಮೇಲೆ ABC ಕಾಂಗ್ರುವೆಂಟ್ ಅಂತ ನೀವು ಪ್ರೂವ್ ಮಾಡ್ಬೇಕು. ಟ್ರಯಾಂಗಲ್ DPQ ಅಂಡ್ ಟ್ರಯಾಂಗಲ್, ಇವೆರಡು ಟ್ರಯಾಂಗಲ್ ಯಾವ, ಇನ್ನೊಂದು ಟ್ರಯಾಂಗಲ್ ಯಾವುದು, ABC. ಟ್ರಯಾಂಗಲ್ ABC ಇವೆರಡು ಟ್ರಯಾಂಗಲ್ ಕಾಂಗ್ರುವೆಂಟ್ ಅದಾವಂತ ನೀವು ಪ್ರೂವ್ ಮಾಡ್ಕೋಬೇಕು. ದಿಸ್ ಇಸ್ ಫಸ್ಟ್ ಸ್ಟೆಪ್. ಹೌದಾ, ಇದು ಫಸ್ಟ್ ಟಾರ್ಗೆಟ್ ನಿಮ್ದು. ಸೊ ಅದಾದ್ಮೇಲೆ ಏನ್ ಮಾಡ್ಕೋಬೇಕು, ಇಲ್ಲಿ ಹಳೆ ಥಿಯರಮ್ ಅನ್ನ ಯೂಸ್ ಮಾಡ್ಕೋಬೇಕು. 6.1 ಥೇರಿಸ್ ಥಿಯರಮ್, ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಇತ್ತಲ್ಲ, ಆ ಥಿಯರಮ್ ಅನ್ನ ಯೂಸ್ ಮಾಡ್ಕೋಬೇಕು. ಅಂದ್ರೆ ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಂತ ಪ್ರೂವ್ ಮಾಡಿದ್ಮೇಲೆ ನಿಮ್ದು ಏನಕ್ಕೈತೆ ಅಂದ್ರೆ PQ = EF ಸಿಗ್ತೈತೆ ಬೈ CPCT ಏನೋ ಯೂಸ್ ಮಾಡ್ಕೊಂಡು. ಸೆಕೆಂಡ್ ಟಾರ್ಗೆಟ್ ಏನಂತ ತೋರಿಸ್ಬೇಕು ನೀವು, PQ = EF ಅಂತ ತೋರಿಸ್ಬೇಕು. ಸಾರಿ, PQ = EF ಅಂತ ನೀವು ತೋರಿಸ್ಬೇಕು. ಇದು ಸೆಕೆಂಡ್ ಟಾರ್ಗೆಟ್ ನಿಮ್ದು. ಫಸ್ಟ್ ಟಾರ್ಗೆಟ್ ಈ ಟ್ರಯಾಂಗಲ್ ಕಾಂಗ್ರುವೆಂಟ್ ಅಂತ ತೋರಿಸ್ಬೇಕು. ಸೆಕೆಂಡ್ ಏನ್ ಮಾಡ್ಬೇಕು, PQ = EF ಅಂತ ತೋರಿಸ್ಬೇಕು. ಸೆಕೆಂಡ್ ಸ್ಟೆಪ್ ಇದಾದ. ಥರ್ಡ್ ಸ್ಟೆಪ್ ಏನು, ಥರ್ಡ್ ಸ್ಟೆಪ್ BPT ಥಿಯರಮ್ ಅಪ್ಲೈ ಮಾಡ್ಕೋಬೇಕು. BPT ಥಿಯರಮ್ ಎದಕ್ಕೆ ಅಪ್ಲೈ ಮಾಡ್ಕೋಬೇಕು, ಈ ದೊಡ್ಡ ಟ್ರಯಾಂಗಲ್ಗೆ BPT ಥಿಯರಮ್ ಅಪ್ಲೈ ಮಾಡ್ಕೋಬೇಕು. BPT ಥಿಯರಮ್ ಅಪ್ಲೈ ಮಾಡಿ ಆದ್ಮೇಲೆ ನೆಕ್ಸ್ಟ್ ಲಾಸ್ಟ್ ಟಾರ್ಗೆಟ್ ಏನಪ್ಪಾ ನಿಮ್ದು ಅಂತಂದ್ರೆ, ನೀವು ತರಿಸ್ಬೇಕು. ಏನ್ ತರಿಸ್ಬೇಕಪ್ಪ, ಫೋರ್ತ್ ಒನ್ ಏನ್ ತರಿಸ್ಬೇಕಪ್ಪ ಅಂತಂದ್ರೆ, ಇಲ್ಲಿ AB ಡಿವೈಡೆಡ್ ಬೈ D ಈಕ್ವಲ್ ಟು AC ಡಿವೈಡೆಡ್ ಬೈ DF is equal to BC divided by EF. ಈ ರೀತಿ ತೋರಿಸ್ಬೇಕು. AB by DE, AC by DF, BC by EF. ಈ 4 ಸ್ಟೆಪ್ ನೀವು ನೆನ್ಪಿಟ್ಕೋಬೇಕು ಈ ಥಿಯರಮ್ ಸಾಲ್ವ್ ಮಾಡ್ಬೇಕಂದ್ರೆ. ಅಂದ್ರೆ ಎಲ್ಲಿ ಸ್ಟ್ರಕ್ ಆಗಂಗಿಲ್ಲ. ಈ ಕೆಲವೊಂದು ಟೈಮ್ ಸಾಲ್ವ್ ಮಾಡ್ತಿರ್ತೀರಿ, ಮುಂದೇನ್ ಮಾಡ್ಬೇಕು ಸ್ಟ್ರಕ್ ಆಗಿ ಕುಂತ ಬಿಡ್ತೀರಿ. ಸೊ ಹಂಗಾರ ಫಸ್ಟ್ ಸ್ಟೆಪ್ ಇದು. ಸೆಕೆಂಡ್ ಇದನ್ನ ಟಾರ್ಗೆಟ್ ಮಾಡ್ಬೇಕು. BPT ಅಪ್ಲೈ ಮಾಡ್ಬೇಕು. ಎದಕ್ಕೆ ಅಪ್ಲೈ ಮಾಡ್ಬೇಕಾ, ಈ ಟ್ರಯಾಂಗಲ್ಗೆ ಅಪ್ಲೈ ಮಾಡ್ಕೋಬೇಕು. ನೆಕ್ಸ್ಟ್ AB ಬರುವಂಗ ನೀವು ಟ್ರೈ ಮಾಡ್ಕೊ. ಇದು ನೆನಪಿತ್ತಂತ ತಿಳ್ಕೊ, ಇದು AB ಡಿವೈಡೆಡ್ ಬೈ DE ನೆನಪಿತ್ತಂತ ತಿಳ್ಕೊ. AB ಬರ್ಬೇಕಂದ್ರೆ ಏನೇನ್ ಮಾಡ್ಬೇಕು ನೀನು, DE ಬರ್ಬೇಕಂದ್ರೆ ಏನೇನ್ ಮಾಡ್ಬೇಕು ಅದು ತಾನೇ ನೆನಪಾಗ್ತಾ ಆಗ್ತಾ ಹೋಗ್ತೈತಿ ಅದು. ಸೊ DE ಬರ್ಬೇಕು ಅಂತಂದ್ರೆ DP + PE ಮಾಡಿದಾಗ DE ಬರ್ತೈತಿ. ಅದನ್ನ ನೆಕ್ಸ್ಟ್ ಥಿಯರಮ್ ಒಳಗ ಸಾಲ್ವ್ ಮಾಡ್ಕೊತ ಹೋಗೋಣ ಈಗ. ಸೊ ಫಸ್ಟ್ ಟಾರ್ಗೆಟ್ ಏನ, ಇವೆರಡು ಟ್ರಯಾಂಗಲ್ ಸಿಮಿಲರ್ ಅದಾವ, ಸೊ ಕಾಂಗ್ರುವೆಂಟ್ ಅದಾವ ಅಂತ ನಾವು ಪ್ರೂವ್ ಮಾಡ್ಕೋಬೇಕು. ಸೊ ಅದನ್ನ ಇನ್ ಟ್ರಯಾಂಗಲ್ ABC ಅಂಡ್ ಟ್ರಯಾಂಗಲ್ DPQ, DPQ. ಸೊ ಈ ಎರಡು ಟ್ರಯಾಂಗಲ್ ಒಳಗ AB = DP ನೋಡ್ರಿ, AB = DP ಅದನ್ನ ಬರೀತೇನೆ. AB = DP ಇದು ಹೆಂಗ್ ಬರ್ದಿಪ್ಪ, ನಾನು ಯಾಕೆ ಈಕ್ವಲ್ ಅದು, ಬೈ ಕನ್ಸ್ಟ್ರಕ್ಷನ್ ಡ್ರಾ ಮಾಡ್ಕೊಂಡೇವಿ. ಇಲ್ಲಿ ನೋಡಿ AB = AB ಬರುವಂಗ ಡ್ರಾ ಮಾಡ್ಕೊಂಡೇವಿ ನಾವು. ಸೊ ಹಂಗಾರ ಇದೇನು ಬೈ ಕನ್ಸ್ಟ್ರಕ್ಷನ್. ನೆಕ್ಸ್ಟ್ ಆಂಗಲ್ A = ಆಂಗಲ್ D ಐತಾ, ಚೂಸ್ ಮಾಡ್ಕೊರಿ. ಆಂಗಲ್ A = ಆಂಗಲ್ D ಹೆಂಗ್ ಬರೀದಿ, ಆಂಗಲ್ A = ಆಂಗಲ್ D, ಅವ ಕೊಟ್ಟಾನಲ್ಲ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಅಂತ, ಅವ ಕೊಟ್ಬಿಟ್ಟಾನಲ್ಲ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ ಅಂತ. ಸೊ ಹಂಗಾರೆ ದಿಸ್ ಇಸ್ ವಾಟ್ ಗಿವನ್, ನಾವು ಬರ್ದಿದ್ದಲ್ಲ ಇದು, ನಾವು ತಗೊಂಡಿದ್ದಲ್ಲ, ಗಿವನ್ ಇದು. ನೆಕ್ಸ್ಟ್ ಇನ್ನೊಂದು AC = DQ ಬರೀರಿ. AC = DQ ಇದು ಏನು, ಬೈ ಕನ್ಸ್ಟ್ರಕ್ಷನ್. Therefore these two triangle are, triangle ABC congruent to triangle DPQ. ಎರಡು ಟ್ರಯಾಂಗಲ್ ಏನದು ಇವಾಗ ಕಾಂಗ್ರುವೆಂಟ್ ಅದು. ಸೊ ಫಸ್ಟ್ ಟಾರ್ಗೆಟ್ ಆತ ಕಾಂಗ್ರುವೆಂಟ್ ಅದು. ನೆಕ್ಸ್ಟ್ ಇದನ್ನ ತೋರಿಸ್ಬೇಕಲ್ಲ ನೀನೀಗ. ಸೊ ಇದು ಪ್ಯಾರಲ್ ಅಂದ ಮೇಲೆ ನೀ ಏನ್ ಮಾಡ್ಕೋಬಹುದು, BPT ಥಿಯರಮ್ ಅಪ್ಲೈ ಮಾಡ್ಕೋಬಹುದು. ಸಡನ್ ಆಗಿ BPT ಥಿಯರಮ್ ಅಪ್ಲೈ ಅಂತ ಮಾಡಕ್ಕಾಗಂಗಿಲ್ಲ. ಸೊ ಇದು ಪ್ಯಾರಲಲ್ ಆಗ್ಬೇಕು. ಸೊ ಪ್ಯಾರಲಲ್ ಆಗ್ಬೇಕು ಅಂತಂದ್ರೆ ಇಲ್ಲಿ ಅದಕ್ಕೆ ಏನೇನ್ ಮಾಡ್ಬೇಕು, ಅದಕ್ಕೆ ಬಿಫೋರ್ ಸ್ವಲ್ಪ ವರ್ಕ್ ಮಾಡ್ಕೋಬೇಕಾಕೈತಲ್ಲ. ಸೊ ಅದಕ್ಕೆ ವರ್ಕ್ ಮಾಡ್ಕೊಳ್ಳೋದು. ಏನ್ ವರ್ಕ್ ಮಾಡ್ಕೊಳ್ಳೋಣ ಅಂತಂದ್ರೆ, ಇವೆರಡು ಟ್ರಯಾಂಗಲ್ ಸಿಮಿಲರ್ ಕಾಂಗ್ರುವೆಂಟ್ ಅಂದ್ಮೇಲೆ
ಎಕಂತೂ ಡಿ ಈಕ್ವಲ್ ಐತಿ, ಬಿ ಕ ಪಿ ಈಕ್ವಲ್ ಆಗ್ಬೇಕು ಹೌದಿಲ್ಲ, ಈ ಬಿ ಕ ಈ ಪಿ ಈಕ್ವಲ್ ಆಗ್ಬೇಕು, ಈ ಸ್ಟಾರ್ ಆಗ್ತೇವೆ ನೋಡಿ, ಈ ಸ್ಟಾರ್ ಈಕ್ವಲ್ ಆಗ್ಬೇಕು, ಆಂಗಲ್ ಬಿ ಈಕ್ವಲ್ ಟು ಆಂಗಲ್ ಪಿ. Therefore, angle B equal to angle P by CPCT. By CPCT. CPCT ಅಂದ್ರೆ ಏನು? Corresponding parts of congruent triangle. Right. So, B equal to P ಆತ. ಅಯ್ಯೋ, ಬಟ್ ಅವ ಕ್ವಶನ್ದಾಗ ಏನು ಕೊಟ್ಟಾನ ಹೇಳು? ಆಂಗಲ್ B equal to angle E ಕೊಟ್ಟಾನ. ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ ಐತಲ್ಲ ಇಲ್ಲಿ. ಅದು ವೆರಿ ವೆರಿ ಇಂಪಾರ್ಟೆಂಟ್. ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ ಐತಲ್ಲ ಇಲ್ಲಿ. ಇಲ್ಲಿ ಐತಲ್ಲ. Corresponding angles are equal. ಇಲ್ಲಿ corresponding angles are equal ಐತಲ್ಲ ಇಲ್ಲಿ. Corresponding angles are equal ಅಂತಂದ್ರ ಇಲ್ಲಿ B equal to E ಕೊಟ್ಟಾನವ. Corresponding angles are equal ಐತಲ್ಲ. B equal to E ಕೊಟ್ಟಾನವ. ಬಟ್ ನಿನಗೆ ಏನು ಬಂದೈತಿ? ಹಿಂಗೆ ಬಂದೈತಿ. ಬಟ್ angle B equal to angle E. Angle B equal to angle E. ಇದು ನಾ ಹೇಳಿದ್ದಲ್ಲ, ಅವರ ಕೊಟ್ಟಿದ್ದಿದ್ದು. ಇದು ವಾಟ್ ಗಿವನ್. ದಿಸ್ ಇಸ್ ವಾಟ್ ಗಿವನ್. ಅಂದ್ರೆ ನಿಮ್ದು ನೀವು ಥಿಯರಮ್, ನೀವು ಕಾಂಗ್ರುಯೆಂಟ್ ಅಂತ ಪ್ರೂವ್ ಮಾಡಿದ್ರ ಪ್ರಕಾರ ಆಂಗಲ್ B ಈಕ್ವಲ್ ಟು ಆಂಗಲ್ P ಬಂತು. ಈಗ ಇನ್ನೊಂದು ನಾವ ಕೊಟ್ಟಿದ್ದು ಆಂಗಲ್ B ಈಕ್ವಲ್ ಟು ಆಂಗಲ್ E ಐತಿ. ಆಂಗಲ್ B ಈಕ್ವಲ್ ಟು ಆಂಗಲ್ E ಐತಿ. ಹಂಗಾರೆ ಇವೆರಡು ಕಂಪ್ಯಾರಿಸನ್ ಮಾಡಿದ್ರೆ ಇಫ್ LHS ಈಕ್ವಲ್ ದೆನ್ RHS ಈಕ್ವಲ್. ಸೊ ಹಂಗಾರೆ B ಕ B ಈಕ್ವಲ್ ಆದ್ರೆ P E ಮತ್ತು ಏನದು ಈಕ್ವಲ್ ಅದು. ಆಂಗಲ್ P ಆಂಗಲ್ E ಏನದು ಈಕ್ವಲ್ ಅದು. P ಮತ್ತು E ಏನದು ಇವ ಈಕ್ವಲ್ ಅದು. Therefore angle P equal to angle E. Therefore angle P equal to angle E ಆತ. ಸೊ ಹಂಗಾರೆ ಈ P ಮತ್ತು E ಎಲ್ಲದಾವ್ ನೋಡ್ಕೊರಿವ. ಈ P ಮತ್ತು E ಅನ್ನೋದು ಈ ದೊಡ್ಡ ಟ್ರಯಾಂಗಲ್ ಒಳಗದಾವು. ಈ P ಮತ್ತು E ಎರಡು ಈಕ್ವಲ್ ಅದಾವ ಅಂದ್ಮೇಲೆ, ಈ P ಮತ್ತು E ಎರಡು ಈಕ್ವಲ್ ಅದಾವ ಅಂದ್ಮೇಲೆ ಈ P ಒಂದು ಟ್ರಾನ್ಸ್ಫರ್ಸಲ್ ಐತಿ ಇಲ್ಲಿ. P ಮತ್ತು E ಟ್ರಾನ್ಸ್ಫರ್ಸಲ್ ಐತಿ. ಆಂಗಲ್ P ಆಂಗಲ್ E ಈಕ್ವಲ್ ಅದು ಅಂದ್ರೆ ಇವೆರಡು ಏನಕ್ಕವ? ಕರೆಸ್ಪಾಂಡಿಂಗ್ ಆಂಗಲ್ಸ್ ಆದಂಗ ಅಕ್ಕವು. ಇವೆರಡು ಏನದಂಗ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಕ್ಕವ. ಅಂದ್ರ ನಿಮ್ಗೊಂದು ಕಾನ್ಸೆಪ್ಟ್ ಐತಿ, ಈ ರೀತಿ ಇತ್ತು ಅಂತ ತಿಳ್ಕೊರಿ. ಇಲ್ಲಿ ಇದನ್ನ ನೀವು ಕಲ್ತೀರಿ 9th ಸ್ಟ್ಯಾಂಡರ್ಡ್ ಒಳಗ. ಈ ರೀತಿ ಇದ್ದಾಗ ಈ ಲೈನ್ ಮೇಲಿನ ಆಂಗಲ್, ಈ ಲೈನ್ ಮೇಲಿನ ಆಂಗಲ್ ಎರಡು ಈಕ್ವಲ್ ಇದ್ದು ಅಂತಂದ್ರ ಸೊ ಅವೇನಕ್ಕವ? ಕರೆಸ್ಪಾಂಡಿಂಗ್ ಆಂಗಲ್ಸ್. ಅದಕ್ಕೆ ಏನಿರ್ಬೇಕು? ಒಂದು ಟ್ರಾನ್ಸ್ಫರ್ಸಲ್ ಇರ್ಬೇಕು, ಎರಡು ಪ್ಯಾರಲಲ್ ಲೈನ್ ಹಿಂಗಿರ್ತೈತದ. ಸೊ ಇಲ್ಲಿ ಎರಡು ಪ್ಯಾರಲಲ್ ಲೈನು, ಆಮೇಲೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಇವೆರಡು ಈಕ್ವಲ್ ಆಗಿ ಬಿಡ್ತಾವ. ಇವೆರಡು ಈಕ್ವಲ್ ಇದ್ದು ಅಂದ್ರೆ ಇವೆರಡು ಪ್ಯಾರಲಲ್ ಲೈನ್ ಅಕ್ಕವು. ಸೊ ಇವೆರಡು ಪ್ಯಾರಲಲ್ ಲೈನ್ ಇದ್ರೆ ಇವೆರಡು ಆಂಗಲ್ ಈಕ್ವಲ್ ಅಕ್ಕವು. ಸೊ ಹಂಗಾರೆ ಈಗ ಬರಿಬಹುದು. ನಾ ಏನ್ ಬರಿಬಹುದಪ್ಪ ಅಂತಂದ್ರ ಬರಿತೀನಿ. ಇಲ್ಲಿ ಏನ್ ಬರಿತೀನಿ ಅಂತಂದ್ರ ಹಿಯರ್ angle P and angle E are corresponding angles and they are equal. ಸ್ವಲ್ಪ ಇಲ್ಲಿ ಥಿಯರಮ್ ದೊಡ್ಡದಿರೋ ಕಾರಣಕ್ಕೆ ಸ್ಪೇಸ್ ಜಾಸ್ತಿ ಬೇಕಾಗ್ತೈತಿ. ಸ್ಪೇಸ್ ಜಾಸ್ತಿ ಬೇಕಾಗಿರೋದ್ರಿಂದ ನಾನು ಸ್ವಲ್ಪ ಅಲ್ಫಾಬೆಟ್ಸ್ ಸಣ್ಣ ಬರೆಯತ್ತೀನಿ. ಒಂದು ಸ್ವಲ್ಪ ಕ್ಲಾರಿಟಿ ನೀವೇನು ಮಾಡ್ಕೋಬೇಕಾಗ್ತೈತಿ, ಈ 480 ಪಿಕ್ಸೆಲ್ ಇಲ್ಲ ಅಂತಂದ್ರೆ ಒಂದು ಸ್ವಲ್ಪ 720 ಪಿಕ್ಸೆಲ್ನ ಚೇಂಜ್ ಮಾಡ್ಕೊರಿ. ನೀವು 360 ಇಟ್ಕೊಂಡ್ರೆ ಇದು ಸ್ವಲ್ಪ ಕ್ಲಿಯರ್ ಆಗಿ ಕಾಣಲ್ಲ. ರೈಟ್, ಯಾಕಂದ್ರೆ ಅಕ್ಷರ ಸಣ್ಣ ಬರೆಯತ್ತೇನಲ್ಲ, ಇದೇ ಬೋರ್ಡ್ನಾಗ ಫಿಲಪ್ ತುಂಬಿಸ್ಬೇಕು ಇಲ್ಲಿ. ರೈಟ್. ಸೊ ಹಂಗಾರೆ ಈ P ಮತ್ತು E ಏನಾದ್ರು ಕರೆಸ್ಪಾಂಡಿಂಗ್ ಆಂಗಲ್ಸ್ ಅದು ಮತ್ತು ಈಕ್ವಲ್ ಅದಾವು. ಇವು ಎರಡು ಕರೆಸ್ಪಾಂಡಿಂಗ್ ಆಂಗಲ್ಸ್ ಅದಾವ, ಈಕ್ವಲ್ ಅದಾವ ಅಂದ್ಮೇಲೆ ಈ ಲೈನಿಗೆ ಪ್ಯಾರಲಲ್ ಇರ್ತೈತಿ. ಅಂದ್ರೆ ಇದು ಸ್ಟ್ರೇಟ್ ಇರ್ತೈತಿ, ಇದು ಸ್ಟ್ರೇಟ್ ಇರ್ತೈತಿ. ಯಾಕಂದ್ರೆ ಇಲ್ಲಿ ಅಷ್ಟೇ ಆಂಗಲ್ ಐತಿ, ಇಲ್ಲಿ ಅಷ್ಟೇ ಆಂಗಲ್ ಐತಿ. ತಿಳಿತಾ? ಸೊ ಹಂಗಾರೆ ಇಲ್ಲೊಂದು ಸ್ಟಾರ್ ಹಾಕಿ ನಾವು, ಇದು ಅಷ್ಟೇ ಸೇಮ್ ಟು ಸೇಮ್ ಐತಿ ಅಂದ್ಮೇಲೆ PQ ಪ್ಯಾರಲಲ್ ಟು EF ಆಯ್ತು. PQ ಪ್ಯಾರಲಲ್ ಟು EF ಆಯ್ತು. Therefore PQ ಪ್ಯಾರಲಲ್ ಟು EF. PQ ಪ್ಯಾರಲಲ್ ಟು EF ಆಯ್ತು. PQ ಪ್ಯಾರಲಲ್ ಟು EF ಆಗಿಬಿಡ್ತು. ಸೊ ಸೆಕೆಂಡ್ ಕಂಡೀಷನ್ ಪಾಸ್ ಆಯ್ತಾ? ಸೆಕೆಂಡ್ ಕಂಡೀಷನ್ ಆಯ್ತಾ? ಸೊ ನೆಕ್ಸ್ಟ್ ಟಾರ್ಗೆಟ್ ಈಗ BPT ಥಿಯರಮ್ ಅಪ್ಲೈ ಮಾಡ್ಕೋಬೇಕಂಗ. ಈಗ BPT ಥಿಯರಮ್ ಅಪ್ಲೈ ಮಾಡ್ಕೊಳ್ಳೋಣ ಯಾವುದೇ ದೊಡ್ಡ ಟ್ರಯಾಂಗಲ್ಗೆ. BPT ಥಿಯರಮ್ ತಾನ ಬಂದ್ಬಿಡ್ತಲ್ಲ. ಈಗ ಯಾಕಂದ್ರೆ ಒಂದು ಟ್ರಯಾಂಗಲ್ ಒಳಗೆ ಇಫ್ ಒನ್ ಸೈಡ್ ಈಸ್ ಪ್ಯಾರಲಲ್ ಟು ಅನದರ್ ಸೈಡ್, ಇಫ್ ಯು ಒಂದು ಲೈನ್ ಡ್ರಾ ಮಾಡಿದ್ದದು ಪ್ಯಾರಲಲ್ ಟು ಒಂದು ಸೈಡಿಗೆ ಇತ್ತು ಅಂತಂದ್ರೆ ವಾಟ್ ಅಬೌಟ್ ಅದರ್ ಟೂ ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ.
ಒಂದು ಟ್ರಯಾಂಗಲ್ ಒಳಗೆ ಒಂದು ಲೈನ್ ಏನು ಡ್ರಾ ಮಾಡಿರ್ತೀರಲ್ಲ, ಒಂದು ಲೈನಿಗೆ ಪ್ಯಾರಲ್ ಆಗಿ, ಈ ಲೈನಿಗೆ ಪ್ಯಾರಲ್ ಆಗಿ ಡ್ರಾ ಮಾಡಿದ ಲೈನು ಪ್ಯಾರಲ್ ಈ ಲೈನಿಗೆ ಒಂದು ಲೈನ್ ಡ್ರಾ ಮಾಡ್ತಿರಲ್ಲ, ಪ್ಯಾರಲ್ ಇತ್ತು ಅಂತಂದ್ರೆ ಇವೆರಡು ಸೈಡ್ ಸೇಮ್ ರೇಷಿಯೋ ಒಳಗೆ ಡಿವೈಡ್ ಆಕಾವು. ಇದು BPT ಥಿಯರಮ್. If a line is parallel to one side of a triangle, then other two sides are divided in the same ratio ಅಂತ ಅಲ್ಲಿ ಸ್ಟೇಟ್ಮೆಂಟ್ ಇತ್ತು. ಸೊ ಹಂಗಾರ ಬರೀ ಅದರ್ ಟೂ ಸೈಡ್ಸ್ ಏನಕ್ಕಾವ, ಸೇಮ್ ರೇಷಿಯೋ ಒಳಗೆ ಡಿವೈಡ್ ಆಕಾವ. DP by PE, DP divided by PE is equal to DQ by QF, DQ by QF, DQ by QF, QF. ಓಕೆ, ಸೊ ಇಲ್ಲಿ BPT ಥಿಯರಮ್ ಏನೋ ಅಪ್ಲೈ ಮಾಡಿದ್ದೀನಿ, ಇಲ್ಲ ಅನ್ನಂಗಲ್ಲ. ಬಟ್ BPT ಥಿಯರಮ್ ಅಪ್ಲೈ ಮಾಡಿದ್ಮೇಲೆ ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿ ಎ ಬಿ ತರಿಸ್ಬೇಕಲ್ಲ. ನೀ ಈಗ AB ತರಿಸ್ಬೇಕು, ಹೌದಿಲ್ಲ? AB ತರಿಸ್ಬೇಕು, ಆಮೇಲೆ DE ತರಿಸ್ಬೇಕು. ಇಲ್ಲಿ ABನೂ ಇಲ್ಲ, DEನೂ ಇಲ್ಲ. BPT ಥಿಯರಮ್ ಅಂತೂ ಅಪ್ಲೈ ಮಾಡಿ ಮುದೈತಿ. ಈಗ ಇಲ್ಲಿ ABನೂ ಇಲ್ಲ, DEನೂ ಇಲ್ಲ ಇಲ್ಲಿ, ಹೌದಿಲ್ಲ? ರೈಟ್. ಸೊ ಹಂಗಾರೆ ಸ್ವಲ್ಪ ಇಲ್ಲಿ ಅಪ್ಲೈ ಕಾನ್ಸೆಪ್ಟ್ ಅಪ್ಲೈ ಮಾಡ್ಕೊತ ಹೋಗೋಣ. ಏನು ಅಪ್ಲೈ ಮಾಡ್ಕೊತ ಹೋಗೋಣಪ್ಪ ಅಂತಂದ್ರೆ, DP by PE ಐತಲ್ಲ, ಇದೊಂದು ಸ್ವಲ್ಪ ರಿವರ್ಸ್ ಬರ್ಕೋತೇನೆ. ಇದನ್ನ ಏನು ಮಾಡ್ಕೋತೇನೆ, ರಿವರ್ಸ್ ಬರ್ಕೋತೇನೆ. ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಕೋತೇನಪ್ಪ ಅಂದ್ರೆ, PE divided by DP is equal to QF divided by DQ. ನೋಡ್ಕೋರಿ, ಇದನ್ನ ಉಲ್ಟಾ ಬರ್ದೆ ನೋಡಿ. ಇಷ್ಟ DP by PE ಐತಲ್ಲ, PE by DP ಬರ್ದೇನಿ. ನೆಕ್ಸ್ಟ್ DQ by QF ಐತಲ್ಲ, QF by DQ ಬರ್ದೆ. ಯಾಕೆ ಬರ್ದೇನೆ ಅಂತ ನೆಕ್ಸ್ಟ್ ಅರ್ಥ ಆಕೈತದೆ. ಅದನ್ನ ಒಂದು ಸ್ವಲ್ಪ ಲೈಟ್ ನೋಡ್ರಿ. ನನಗೆ AB ಬೇಕಾಗೈತಿ, ಸಾರಿ ಟೋಟಲ್ ಏನು ಬೇಕಾಗೈತಿ, ಇಲ್ಲಿ ಈಚ್ ಕಡೆ ಸೈಡ್ AB ಬೇಕಾಗೈತಿ. AB ಬೇಕಪ್ಪ ಅಂತಂದ್ರೆ DPಗೆ AB ಈಕ್ವಲ್ ಇರ್ತೈತಿ, ಹೌದಾ? ಅಂದ್ರೆ DP ಈಸ್ ಈಕ್ವಲ್ ಟು AB ಬರಿಬೇಕು ನಾನು. ನೆಕ್ಸ್ಟ್ ಏನು ಮಾಡ್ತೀನಿ, ಇಲ್ಲಿ DP ಜಗದಾಗ AB ಬರಿತೀನಿ. DP ಜಗದಾಗ AB ಬರಿತೀನಿ. ಸೊ AB ಒಂದು ಬಂದಂಗೆ ಆಕೈತಿ. ಇನ್ನು DE ಬೇಕಲ್ಲ, ನೋಡ್ರಿ ಕಾನ್ಸೆಪ್ಟ್ ನೋಡ್ರಿ. ಯಾಕೆ ಅನ್ನೋದು ರೀಸನ್ ಹೇಳತ್ತೆ ನಾನು ನಿಮಗೆ. ಇಲ್ಲಿ DP ಐತಿ, DP ಜಗದಾಗ ನಾ AB ಬರಿತೀನಿ. DP ಉಳಿಸ್ಕೋಬೇಕು, DPನ ಉಳಿಸ್ಕೋಬೇಕು, PE ಉಳಿಸ್ಕೋಬಾರ್ದು. ಯಾಕೆ ಉಳಿಸ್ಕೋಬಾರ್ದಪ್ಪ ಅಂತಂದ್ರೆ, ನನಗೆ DE ಬೇಕಾಗೈತಿ. DE ಅಂತಂದ್ರೆ D ಇಂದ E ಇಲ್ಲಿ ತನ ಐತಿ, D ಇಂದ E ಇಲ್ಲಿ ತನ ಐತಿ. ನಿನ್ನ PE ಅವಶ್ಯಕತೆನೇ ಇಲ್ಲ. PE ಅವಶ್ಯಕತೆ ಇಲ್ಲ ಅಂತಂದ್ರೆ ನಾ ಇದನ್ನ ರಿವರ್ಸ್ ಬರ್ಕೋತೀನಿ. PE ಅವಶ್ಯಕತೆ ಇಲ್ಲ ಮತ್ತು ರಿವರ್ಸ್ ಬರ್ಕೊಳ್ಳೋದಕ್ಕೆ ಏನು ಸಂಬಂಧ? ನೆಕ್ಸ್ಟ್ ನೋಡಿ, ನಾ ಇಲ್ಲಿ ಏನು ಮಾಡ್ತೀನಿ ಅಂತಂದ್ರೆ, ಎರಡೂ ಕಡೆ +1 ಆ್ಯಡ್ ಮಾಡ್ತೀನಿ. ಇವಾಗ ಎರಡೂ ಕಡೆ +1 ಆ್ಯಡ್ ಮಾಡ್ತೀನಿ. ಇವಾಗ ಆ್ಯಕ್ಚುಲಿ ಇಲ್ಲಿ ಬರಿಬೇಕು, ಸ್ಪೇಸ್ ಸಾಲಂಗಲ್ಲ ಅಂತೇಳಿ ಇಲ್ಲೇ ಬರ್ತೀನಿ. ಇದಾದ್ಮೇಲೆ ಇದು ನೆಕ್ಸ್ಟ್ ಸ್ಟೆಪ್. ಸೊ ನೆಕ್ಸ್ಟ್ ನೋಡ್ಕೊರಿ, ಲಾಸ್ಟಿಗೆ ಇನ್ನೊಂದು ಟೈಮ್ ಹೇಳ್ತೇನೆ ಯಾವ ಸ್ಟೆಪ್ ಆದ್ಮೇಲೆ ಯಾವ ಸ್ಟೆಪ್ ಹೆಂಗೆ ನೆನ್ಪಿಟ್ಕೋಬೇಕು, ಹೆಂಗಿಲ್ಲ ಅಂತಂದ್ರೆ ಇಲ್ಲಿ. ಸೊ ಎರಡೂ ಕಡೆ +1 ಆ್ಯಡ್ ಮಾಡ್ತಾರೆ. ಬೇಕು ಒಂದು ಸೆಂಟೆನ್ಸ್ ಬರ್ಕೊರಿ, ಆ್ಯಡಿಂಗ್ +1 ಆನ್ ಬೋತ್ ಸೈಡ್ ಅಂತ ನೀವು ಸೆಂಟೆನ್ಸ್ ಬರ್ಕೊರಿ. ಸೊ ಈಗ LCM ತಕೋರಿ. ಏನಕ್ಕೈತೆ ಹೇಳ, LCM ತಕೊಂಡ್ಮೇಲೆ ನೀವು LCM ತಕೋರಿ. ಏನಕ್ಕೈತೆ ಹೇಳ್ರಿ ಒಂದು ಸ್ವಲ್ಪ. DP into 1 DP plus PE as it is. Once upon a time ನಾನು ನಿಮಗೆ ಆಲ್ಜಿಬ್ರಾ ಚಾಪ್ಟರ್ಸ್ ಇರ್ತಾವಲ್ಲ, ಅಂತಾವೆಲ್ಲ ಸಾಲ್ವ್ ಮಾಡೋ ಮುಂದೆ ಹೇಳೇನಿ. ಏನು ಸಾಲ್ವ್ ಮಾಡೇನಪ್ಪ, 1 + 1/2 ಇತ್ತಂದ್ರೆ 2 1 ಜಾ 2 +1 ಮುಟ್ಟಂಗಲ್ಲ, ಡಿವೈಡ್ ಬೈ 2 ಇದ್ರೆ ಹೋಲ್ ಡಿವೈಡ್ ಬೈ 2. ಅದ ಅಕಸ್ಮಾತ್ ನೋಡಿ ಬೇರೆ ಕ್ವಶನ್, 3/2 + 5 ಇತ್ತಂದ್ರೆ 5 2 ಜಾ 10 ಪ್ಲಸ್ ಮುಟ್ಬೇಡ, 3 ಮುಟ್ಬೇಡ, ಡಿವೈಡ್ ಬೈ 2 ಇದ್ರೆ ಹೋಲ್ ಡಿವೈಡ್ ಬೈ 2. ಅಂದ್ರೆ ಇಲ್ಲಿ ಏನು ಮಾಡ್ದಂಗೆ ನಾನು LCM ಗಿಲ್ಸಿಯಮ್ ಎಲ್ಲ ಸೇರಿ ಮಾಡ್ದಂಗೆ. ಇಲ್ಲಿ ಏನು ಮಾಡ್ದಂಗೆ, LCM ಗಿಲ್ಸಿಯಮ್ ಎಲ್ಲ ಸೇರಿ ಮಾಡ್ದಂಗೆ. ಓಕೆ, ಇವೆಲ್ಲ ಬೇಸಿಕ್ ಹೇಳ್ಕೊತ ಹೋದ್ರೆ ಸ್ವಲ್ಪ ಲೆಂದಿ ಆಕೈತಿ ವಿಡಿಯೋ. ಸೊ ಅದ ಮೆಥಡನ್ನು ನಾನು ಇಲ್ಲಿ ಅಪ್ಲೈ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ಮತ್ತೆ ಕೆಳಗೆ ಏನೂ ಇಲ್ಲ ಅಂದ್ರೆ ಒನ್ ಅಂತೂ ನ್ಯೂಮಿನೇಟರ್ ಒಳಗೆ ಐತಿ, ಬಟ್ ಡಿನಾಮಿನೇಟರ್ ಒಳಗೆ ಏನೂ ಇಲ್ಲ ಅಂದ್ರೆ 1 ಹಚ್ಕೊಂಡು LCM ತಕೊಂಡು ಮತ್ತೆ ಮಾಡ್ಕೊತ ಹೋದ್ರೆ ಟೈಮ್ ವೇಸ್ಟ್ ಅದ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಶಾರ್ಟ್ಕಟ್ನಾಗೆ DP into 1 DP, DP into 1 DP, DP into 1 DP. ಪ್ಲಸ್ ಮುಟ್ಬೇಡ, PE ಮುಟ್ಬೇಡ, ಪ್ಲಸ್ ಮುಟ್ಬೇಡ, PE ಮುಟ್ಬೇಡ. ಡಿವೈಡ್ ಬೈ DP ಐತಲ್ಲ, ಹೋಲ್ ಡಿವೈಡ್ ಬೈ DP ಬರ್ದು ಇಸ್ ಈಕ್ವಲ್ ಟು ಇನ್ ಆ ಕಡೆ ಸೈಡ್ ಸೇಮ್ ಆಸ್ ಇಟ್ ಈಸ್ ಅಪ್ಲೈ ಮಾಡು. ಇದು ಯಾರಿಗೆ ಅರ್ಥ ಆಗಿಲ್ಲ ಈ ಕಡೆ ನೋಡ್ರಿ, DQ into 1 DQ, ಈ ಪ್ಲಸ್ ಮುಟ್ಬೇಡ, QF ಮುಟ್ಬೇಡ.
ಕ್ಯೂ ಎಫ್ ಮುಟ್ಬೇಡ, ಡಿವೈಡ್ ಬೈ ಡಿ ಕ್ಯೂ ಐತಲ್ಲ, ಹೋಲ್ ಡಿವೈಡ್ ಬೈ ಡಿ ಕ್ಯೂ ಬರೆದ್ಬಿಡ್ರಿ, ಹೋಲ್ ಡಿವೈಡ್ ಬೈ ಡಿ ಕ್ಯೂ ಬರೆದ್ಬಿಡ್ರಿ. ರೈಟ್. ಸೊ ಇಲ್ಲಿ ಪಿ ನನಗೆ ಅವಶ್ಯಕತೆ ಇದ್ರಿಕಿಲ್ಲ, ಹೌದಿಲ್ಲ? ಈ ಪಿ ನನಗೆ ಸದ್ಯಕ್ಕೆ ನೆಸೆಸರಿ ಇಲ್ಲ. ಪಿ ತಾನು ಹೋಗ್ತೈತಿ. ಹೆಂಗ್ ಹೋಗ್ತೈತಿ ನೋಡ್ರಿ, ಪಿ ಪ್ಲಸ್ ಡಿ ಪಿ, ಪಿ ಪ್ಲಸ್ ಡಿ ಪಿ ಟೋಟಲ್ ಏನಾಯ್ತು, ಪಿ ಡಿ ಡಿ ಇ ಆಯ್ತು. ಪಿ ಪ್ಲಸ್ ಡಿ ಪಿ ಎರಡು ಏನಾಯ್ತು, ಡಿ ಇ ಆಯ್ತು. ಸೊ ಹಂಗ ನಿಮ್ಮ ವ್ಯಾಲ್ಯೂನ ಎರಡು ಆ್ಯಡ್ ಮಾಡಿದ್ರೆ ನನಗೆ ಡಿ ಇ ಸಿಕ್ತ ಡಯಾಗ್ರಾಮ್ ಒಳಗೆ. ಸೊ ಅದನ್ನ ಬರಿತೀನಿ ನಾನು. ಏನು ಬರಿತೀನಿ, ಡಿ ಇ ಬರಿತೀನಿ. ಡಿ ಡಿವೈಡ್ ಬೈ ಡಿ ಪಿ ಇಸ್ ಈಕ್ವಲ್ ಟು ಕ್ಯೂ ಎಫ್ ಎಲ್ಲೈತಿ, ಕ್ಯೂ ಎಫ್ ಇಲ್ಲೈತಿ, ಡಿ ಕ್ಯೂ ಎಲ್ಲೈತಿ, ಇಲ್ಲೈತಿ. ಸೊ ಇದನ್ನೇ ಆ್ಯಡ್ ಮಾಡಿದ್ರೆ ಪ್ಲಸ್ ಮಾಡಿದ್ರೆ ಏನು ಸಿಕ್ತು ನಿನಗೆ, ಡಿ ಎಫ್ ಸಿಕ್ತು. ಸೊ ಹಂಗಾರೆ ಎಲ್ಲಿ ಬರಿತೀನಿ, ಹಂಗಾರೆ ಇಲ್ಲಿ ಡಿ ಎಫ್ ಡಿವೈಡ್ ಬೈ ಡಿ ಕ್ಯೂ ಆ್ಯಸ್ ಇಟ್ ಈಸ್ ಹಂಗೆ ಇಡ್ತೇನೆ, ಡಿವೈಡ್ ಬೈ ಡಿ ಕ್ಯೂ ಆ್ಯಸ್ ಇಟ್ ಈಸ್ ಹಂಗೆ ಇಡ್ತೇನೆ. ಸೊ ಹಂಗಾರೆ ನನಗೆ ಏನು ಅವಶ್ಯಕತೆ ಬೇಕಿತ್ತು ಅದನ್ನು ಉಳಿಸ್ಕೊಂಡೀನಿ, ಯಾವ್ದು ಬ್ಯಾಡಾಗಿತ್ತು ಅದನ್ನು ಕಳಿಸೀನಿ. ಸೊ ಇಲ್ಲಿ ನನಗೆ ಲಾಸ್ಟಿಗೆ ಏನು ಬೇಕಾಗಿತ್ತು, ನನಗೆ ಫೋರ್ತ್ ಸ್ಟೆಪ್ ಒಳಗೆ ಎ ಬಿ ಡಿವೈಡೆಡ್ ಬೈ ಡಿ ಇ ಬೇಕಾಗಿತ್ತು. ಅಂದ್ರೆ ಎ ಬಿ ಇನ್ವಾಲ್ವ್ ಆಗ್ಬೇಕಾ, ಇನ್ವಾಲ್ವ್ ಆಕೈತಿ. ಹೆಂಗೆ ಇನ್ವಾಲ್ವ್ ಆಕೈತಿ, ಡಿ ಪಿ ಜಗದಾಗ ಎ ಬಿ ಬರಿತೀನಿ. ಇನ್ನು ಡಿ ಇ ಅಂತಂದ್ರೆ ಡಿ ಇ ಬೇಕಾಗಿತ್ತು, ಡಿ ಇ ಆಕೈತಿ. ನೆಕ್ಸ್ಟ್ ಎ ಸಿ ಬೈ ಡಿ ಎಫ್ ಬೇಕಾ, ಎ ಸಿ ಬೈ ಡಿ ಎಫ್ ಬೇಕಾ. ಎ ಸಿ ಬೇಕಪ್ಪ ಅಂತ ನಾನು ಏನು ಮಾಡ್ತೀನಿ, ಡಿ ಕ್ಯೂ ಐತಲ್ಲ ಇಲ್ಲಿ ಈಚ ಕಡೆ ಸೈಡ್ ಡಿ ಕ್ಯೂ ಐತಲ್ಲ, ಡಿ ಕ್ಯೂ ತೆಗೆದ ಕಾಸ ಎ ಸಿ ಬರ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ಡಿ ಎಫ್ ಅಂತೂ ಬಂದ್ಬಿಡ್ತೆ. ಡಿ ಎಫ್ ಹೆಂಗೆ ಬಂತು, ಇವೆರಡು ಆ್ಯಡ್ ಮಾಡಿದ್ದಕ್ಕೆ ಬಂತು. ಸೊ ಅಕಸ್ಮಾತ್ ನೀ ಏನಾರ ಇದಕ್ಕೆ ಪ್ಲಸ್ ಒನ್ ಆ್ಯಡ್ ಮಾಡಿದ್ದಿ ಅಂತಂದ್ರೆ ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್ ಹಂಗೆ ಉಳಿತಿತ್ತು. ಇಲ್ಲಿ ನೋಡ, ಉಲ್ಟಾ ಮಾಡ್ಕೊಂಡ್ಮೇಲೆ ಎಲ್ ಸಿ ಎಂ ತಕೊಂಡ್ಮೇಲೆ ಡಿ ಪಿ ಆ್ಯಸ್ ಇಟ್ ಈಸ್ ಉಳಿದೈತಿ, ಹೌದಾ? ಡಿ ಪಿ ಆ್ಯಸ್ ಇಟ್ ಈಸ್ ಉಳಿದೈತಿ. ಡಿ ಪಿ ಅವಶ್ಯಕತೆ ಐತಿ, ಆ್ಯಸ್ ಇಟ್ ಈಸ್ ಉಳಿಬೇಕು, ಉಳಿತು. ಅಕಸ್ಮಾತ್ ನೀವು ಉಲ್ಟಾ ಮಾಡ್ಲಾರ್ದ ಹಂಗ ಪ್ಲಸ್ ಒನ್ ಆ್ಯಡ್ ಮಾಡ್ಕೊಂಡು ಎಲ್ ಸಿ ಎಂ ತಕ್ಕೊದ್ದಿದ್ದಿ ಅಂತಂದ್ರೆ ಡಿನಾಮಿನೇಟರ್ ಒಳಗೆ ಪಿ ಇ ಉಳಿತಿತ್ತು. ಡಿನಾಮಿನೇಟರ್ ಒಳಗೆ ಪಿ ಇ ಉಳಿತು ಅಂತಂದ್ರೆ ಇದನ್ನ ತೊಗೊಂಡು ಏನು ಮಾಡವ, ಈ ಪಿ ತೊಗೊಂಡು ಏನು ಮಾಡವ, ಅದ್ರ ಸಂಬಂಧ ಉಲ್ಟಾ ಮಾಡ್ಕೊಂಡೆ. ಯಾಕೆ ಪ್ಲಸ್ ಒನ್ ಮಾಡ್ಕೊಂಡೆ, ಯಾಕೆ ಉಲ್ಟಾ ಮಾಡ್ಕೊಂಡೆ, ಇನ್ನೊಂದು ಟೈಮ್ ಬೇಕಂದ್ರೆ ರಿವರ್ಸ್ ಬಂದು ಕೇಳ್ರಿ. ರೈಟ್. ಸೊ ಹಂಗಾರೆ ಇದಾಯಿತು. ಸೊ ಇದನ್ನ ವಾಪಸ್ ನೀ ಏನು ಉಲ್ಟಾ ಮಾಡ್ಕೊಂಡಿದ್ದಲ್ಲ, ನನಗೆ ಏನೇನು ಬೇಕಾಗಿದ್ದು ಕ್ವಾಂಟಿಟಿ ಬಂದು, ಈಗ ವಾಪಸ್ ಏನು ಮಾಡ, ರಿವರ್ಸ್ ಮಾಡ್ಕೊಂಡ್ಬಿಡು. ವಾಪಸ್ ಹೆಂಗಿತ್ತು ಹಂಗಿಟ್ಟು ಬಿಡಂಗಾರ. ಇಲ್ಲಿ ನೆಕ್ಸ್ಟ್ ಹೆಂಗಿತ್ತು ಹಂಗಿಟ್ಟು ಬಿಡಂಗಾರ. ಇಲ್ಲಿ ಬಾಜು ಬರಲಿಲ್ಲ, ಸ್ಪೇಸ್ ಖಾಲಿ ಐತಲ್ಲ, ಇಲ್ಲೇ ಬರೆದು ಬಿಡ್ತೀನಿ. ದಿಸ್ ಸಿಂಪಲ್ ಆಸ್ ದ್ಯಾಟ್. ವಾಪಸ್ ರಿವರ್ಸ್ ಮಾಡ್ಕೊಂಡ್ಬಿಡ್ತೀರಿ. ಡಿ ಪಿ ಬೈ ಡಿ ಇ ಇಸ್ ಈಕ್ವಲ್ ಟು ಡಿ ಕ್ಯೂ ಬೈ ಡಿ ಎಫ್. ನೀವು ನಿಮ್ಮ ನೋಟ್ಸ್ ಒಳಗೆ ಕೆಳಗೆ ಬರ್ಕೋರಿ, ನಾ ಇಲ್ಲೇ ಸೈಡ್ ಬರ್ಕೋತೇನೆ. ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಡಿ ಇ ಬೈ ಡಿ ಪಿ ಇತ್ತಲ್ಲ, ವಾಪಸ್ ಡಿ ಪಿ ಬೈ ಡಿ ಇ ಬರ್ದೀನಿ. ಡಿ ಎಫ್ ಬೈ ಡಿ ಕ್ಯೂ ಇತ್ತಲ್ಲ, ವಾಪಸ್ ಡಿ ಕ್ಯೂನ ಮೇಲೆ ಬರ್ಕೊಂಡು ಡಿ ಎಫ್ ಕೆಳಗೆ ಬರ್ಕೊಂಡ್ಬಿಟ್ಟೇನೆ. ಇದನ್ನವ್ರು ಉಲ್ಟಾ ಮಾಡ್ಕೊಂಡು ಅದನ್ನ ಉಲ್ಟಾ ಮಾಡ್ಕೊಂಡು ಈಗ ನೆಕ್ಸ್ಟ್ ಸ್ಟೆಪ್ ಒಳಗೆ ಏನು ಮಾಡ್ತೀನಿ ಅಂತಂದ್ರೆ, ಡಿ ಪಿ ಜಗದಾಗ ಏನು ಬೇಕಾಗಿತ್ತು, ಡಿ ಇ ಅಂತೂ ಬೇಕಾ, ಮತ್ತು ಡಿ ಇ ಬೇಕು ನಿನಗೆ ಲಾಸ್ಟಿಗೆ ಅದ. ಯಾಕಂದ್ರೆ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಸೇಮ್ ರೇಷಿಯೋ ಅಂದಾಗ ನೀ ಎ ಬಿ ಬೈ ಡಿ ಇ ಬರಿಲೇಬೇಕು, ಡಿ ನ ಉಳಿಸ್ಕೊಳ್ಳಿಕ್ಕೆ ಬೇಕು. ಡಿ ಪಿ ಬೇಡ ನನಗೆ, ಈ ಟ್ರಯಾಂಗಲ್ ಒಳಗೆ ಬೇಡ, ಆ ಕಡೆ ಟ್ರಯಾಂಗಲ್ ಒಳಗಿನ ಪಾರ್ಟ್ಸ್ ಬೇಕಾಗ್ಯಾವ ನನಗೆ. ಯಾಕಂದ್ರೆ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ, ಹೆನ್ಸ್ ಟೂ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಅಂದ್ರೆ ಎರಡು ಟ್ರಯಾಂಗಲ್ ಬಗ್ಗೆ ಮಾತಾಡತ್ತಾನೆ, ಈ ಟ್ರಯಾಂಗಲ್ ಬಗ್ಗೆ ಮಾತಾಡ್ಕೊಳತ್ತಾನೆ. ಇದನ್ನ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದು. ಸೊ ಹಂಗ ನನಗೆ ಏನ್ ಬೇಕಾಗಿತ್ತು ಹಂಗಾರೆ, ಈಗ ಡಿ ಪಿ ಬೇಡ, ಡಿ ಪಿ ಬದಲಿ ಎ ಬಿ ಬರ್ಕೊಂಡ್ಬಿಡ್ತೇವೆ. ನಾವು ಕನ್ಸ್ಟ್ರಕ್ಷನ್ ಹಂಗ ಮಾಡ್ಕೊಂಡಿವಲ್ಲ, ಡಿ ಪಿ ಈಕ್ವಲ್ ಟು ಎ ಬಿ ಐತಿಲ್ಲ. ಸೊ ಹಂಗಾರೆ ಇಲ್ಲಿ ಏನ್ ಮಾಡ್ಕೋತೀನಿ, ಡಿ ಪಿ ಜಗದಾಗ ಎ ಬಿ ಬರ್ಕೋತೀನಿ, ಡಿ ಇ ಪ್ಲೇಸ್ ಒಳಗೆ ಹಂಗ ಇಡ್ತೀನಿ. ಡಿ ಇಸ್ ಈಕ್ವಲ್ ಟು ಡಿ ಕ್ಯೂ ಜಗದಾಗ ಡಿ ಕ್ಯೂ ಅಂದ್ರೆ ಒಂದ, ಎ ಸಿ ಅಂದ್ರೆ ಒಂದ, ಇಲ್ಲೇ ಐತೆ ನೋಡ್ರಿ. ಡಿ ಕ್ಯೂ ಅಂದ್ರೆ ಒಂದು, ಎ ಸಿ ಅಂದ್ರೆ ಒಂದು, ಇಲ್ಲೇ ಐತೆ ನೋಡ್ರಿ. ಸೊ ಹಂಗಾರೆ ಇಲ್ಲಿ ಏನು ಬರ್ಕೋತೀನಿ, ಎ ಸಿ ಬರ್ಕೋತೀನಿ, ಡಿ ಎಫ್ ಆ್ಯಸ್ ಇಟ್ ಈಸ್ ಹಂಗೆ ಬರಿತೀನಿ. ಓಕೆ, ಒಂದು ಟೈಮ್ ನೀವು ಚೆಕ್ ಮಾಡ್ಕೊರಿ. ನಾ ಇದು ಕವರ್ ಆಗತ್ತೈತಿ ನೋಡ್ತೀನಿ ವಿಡಿಯೋ ಒಳಗಲ್ಲಿ, ಇಲ್ಲಿ ತನ ಬರತ್ತೈತೋ ಇಲ್ಲೋ ಅಂತ. ಕವರ್ ಆಗತೈತಿ, ಇನ್ನೂ ಒಂದು ಸ್ವಲ್ಪ ಸ್ಪೇಸ್ ಉಳಿದೈತಿ. ರೈಟ್, ಓಕೆ, ಕಾಣ್ತೈತಿ ಹಂಗಾರೆ. ಸೊ ಇಷ್ಟಂತೂ ಆಯ್ತಾ. ಸೊ ನಿನಗೇನು ಬೇಕಾಗೈತೆ ಹಂಗಾರೆ, ನಮ್ದು ಲಾಸ್ಟ್ ಟಾರ್ಗೆಟ್ ಏನಿತ್ತು ಹೇಳಮ್ದು, ಫೋರ್ತ್ ಸ್ಟೆಪ್ ಟಾರ್ಗೆಟ್ ಏನಿತ್ತು ಹೇಳಮ್ದು ಇಲ್ಲಿ. ಫೋರ್ತ್ ಸ್ಟೆಪ್ ನಮ್ದು ಎ ಬಿ ಬೈ ಡಿ ಇ is equal to AC by DF
ಎ ಸಿ ಬೈ ಡಿ ಎಫ್ ಲಾಸ್ಟಿಗೆ ಬಿ ಸಿ ಬೈ ಇ ಎಫ್, ಲಾಸ್ಟಿಗೆ ಬಿ ಸಿ ಬೈ ಇ ಎಫ್ ಇತ್ತು, ಬಿ ಸಿ ಬೈ ಇ ಎಫ್ ಇತ್ತು. ಸೊ ಹಂಗಾರ ಮತ್ತೆ ನೀ ಬಿ ಸಿ ಬೈ ಇ ಎಫ್ ನ ಪ್ರೂವ್ ಮಾಡೋ ನೆಸೆಸರಿ ಇಲ್ಲ. ಈಗ ಒಂದು ಟೈಮ್ ಪ್ರೂವ್ ಮಾಡಿಲ್ಲ ಎ ಬಿ ಬೈ ಡಿ ಇ ಅಂದ್ರೆ ಎ ಸಿ ಬೈ ಇ ಎಫ್ ಅಂತ ಹೇಳ್ತದಲ್ಲ, ಎ ಬಿ ಬೈ ಡಿ ಇ ಕ್ವಾಂಟಿಟಿಗೆ ಎ ಸಿ ಬೈ ಡಿ ಎಫ್ ಬಂದೈತಿ, ಎ ಸಿ ಬೈ ಡಿ ಎಫ್ ಬಂದೈತಿ. ಸಿಮಿಲರ್ಲಿ ಅಂತ ಬರ್ದ್ಬಿಡ್ತೇನೆ ನಾನು. ಸಿಮಿಲರ್ಲಿ ನಾನು ವಾಪಸ್ ಮತ್ತೆ ಎ ಬಿ ಬೈ ಡಿ ಇಗೆ, ಎ ಬಿ ಬೈ ಡಿ ಐತಲ್ಲ, ಈ ಎ ಬಿ ಬೈ ಡಿ ಇಗೆ, ಎ ಬಿ ಬೈ ಡಿ ಇಗೆ ಬಿ ಸಿ ಬೈ ಇ ಎಫ್ ಅನ್ನ ಮಾಡಬಹುದು, ಬಿ ಸಿ ಬೈ ಇ ಎಫ್ ಅನ್ನ ಮಾಡಬಹುದು ಅಂತ ಬರಿತೇನೆ. ಬೇಕಂದ್ರೆ ಒಂದು ಸೆಂಟೆನ್ಸ್ ಬರಿ, ಸಿಮಿಲರ್ಲಿ ವಿ ಕ್ಯಾನ್ ಪ್ರೂವ್, ಸಿಮಿಲರ್ಲಿ ಇಲ್ಲಿ ಬರಿರ್ಬೇಕಂದ್ರೆ ವಿ ಕ್ಯಾನ್ ಪ್ರೂವ್, ಸಿಮಿಲರ್ಲಿ ವಿ ಕ್ಯಾನ್ ಪ್ರೂವ್ ಎ ಬಿ ಬೈ ಡಿ ಇ, ಈ ಎ ಬಿ ಬೈ ಡಿ ಇಗೆ ಬಿ ಸಿ ಬೈ ಇ ಎಫ್ ಐತೆ ಅಂತ ನಾವು ತೋರಿಸ್ಬೋದು. ಒನ್ ಟೈಮ್ ತೋರಿಸಿಲ್ಲ ಅಲ್ಲಿ ಎ ಬಿ ಬೈ ಡಿ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಐತಲ್ಲ, ಎ ಬಿ ಬೈ ಡಿ ಇಗೆ ಈ ಕಡೆ ಎ ಸಿ ಬೈ ಡಿ ಎಫ್ ಐತಲ್ಲ, ಅದೇ ರೀತಿ ತೋರಿಸ್ಕೋಬಹುದು ಅಂತ ಕೊಟ್ಟಾನ. ಸೊ ಹಂಗಾರೆ ಇಲ್ಲಿ ಇದನ್ನ ನೋಡಿದ್ಮೇಲೆ, ಇದನ್ನ ಅಬ್ಸರ್ವ್ ಮಾಡಿದ್ಮೇಲೆ ಬೇಕಂದ್ರೆ 1 2 ಕೊಡ್ತೀರಿ, ಕೊಟ್ಟಿರ್ಬೇಕಂದ್ರೆ ಇದಕ್ಕೆ 1 ಕೊಡ್ರಿ, ಇದಕ್ಕೆ 2 ಕೊಡ್ರಿ, ಫ್ರಮ್ 1 and 2, ಫ್ರಮ್ 1 and 2 ಒಂದಕ್ಕೊಂದು ಈಕ್ವಲ್ ಅದು. ಹಂಗಾರೆ ಎ ಬಿ ಬೈ ಡಿ ಇ ಈಸ್ ಈಕ್ವಲ್ ಟು ಎ ಬಿ ಬೈ ಡಿ ಇ ಈಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಈಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಈಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್, ಬಿ ಸಿ ಬೈ ಇ ಎಫ್. ಸೊ ಎರಡು ಟ್ರಯಾಂಗಲ್ ಕಂಪ್ಯಾರಿಸನ್ ಮಾಡ್ರಿ. ಹಂಗಾರೆ ಎ ಬಿ ಬೈ ಡಿ, ಎ ಬಿ ಬೈ ಡಿ, ಎ ಸಿ ಬೈ ಡಿ ಎಫ್, ಈ ಕಡೆ ಸೈಡ್ ಈ ಕಡೆ ಸೈಡ್ ಎ ಸಿ ಬೈ ಡಿ ಎಫ್, ಇನ್ ಬೇಸ್ ಬಿ ಸಿ ಬೈ ಇ ಎಫ್, ಬಿ ಸಿ ಬೈ ಇ ಎಫ್. ಸೊ ಹಂಗಾರ ಇವೆಲ್ಲ ಸೈಡ್ಸು ಏನದು ಕರೆಸ್ಪಾಂಡಿಂಗ್ ಸೈಡ್ಸ್, ಆ ಕಡೆ ಟ್ರಯಾಂಗಲ್ ಒಳಗಿನ ಈ ಕಡೆ ಟ್ರಯಾಂಗಲ್ ಒಳಗಿನ ಒಂದಕ್ಕೊಂದು ಕರೆಸ್ಪಾಂಡಿಂಗ್ ಇರುವಂತ ಸೈಡ್ಸ್ ಸೇಮ್ ರೇಷಿಯೋ ಒಳಗೆ ಬಂದು ಇಲ್ಲೊಂದು ಸೆಂಟೆನ್ಸ್ ಬರ್ದ್ಬಿಡು ನಂಗೆ. ಸಿನ್ಸ್ ಅವ ಹೇಳಿದಲ್ಲ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ಸೇಮ್ ರೇಷಿಯೋ ಒಳಗೆ ಅಂತ ಪ್ರೂವ್ ಮಾಡಂತ ಹೇಳಿದಲ್ಲ, ಅದನ್ನ ಒಂದು ಸೆಂಟೆನ್ಸ್ ಬರಿತೀನಿ. ಹೆನ್ಸ್ ದೇರ್ ಫೋರ್ ಅಂತ ಬರಲಿಲ್ಲ, ಹಿಯರ್ ಅಂತ ಬರೀತೀನಿ. ಹಿಯರ್ ಇವೇನದಾವಲ್ಲ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ಸೇಮ್ ಪ್ರಪೋರ್ಷನ್, ಆಲ್ 3 sides ಅಂತ ಬರ್ದ್ಬಿಡ್ತೀನಿ. ಆಲ್ 3 sides of a triangle, all 3 sides of a triangles are in proportional, are in proportion ಅಂತ ಬರ್ದ್ಬಿಡ್ತೀನಿ. are in proportion. ಇದು ಓನ್ ಸೆಂಟೆನ್ಸ್ ಬರೀರಿ ನೀವು, ಇಲ್ಲ ಅಂದ್ರೆ ಪೂರ್ತಿ ಬರೆಯಾಕ ನೆನಪಲ್ಲ ಅಂದ್ರೆ ಈ ಸೆಂಟೆನ್ಸ್ ಕಾಪಿ ಮಾಡಿಬಿಡ್ರಿ. ದೇರ್ ಫೋರ್, ದೇರ್ ಇಲ್ಲಿಂದ ಸ್ಟಾರ್ಟ್ ಮಾಡಿಬಿಡ್ರಿ. ದೇರ್ ಫೋರ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ಸೇಮ್ ರೇಷಿಯೋ ಅಂತ ಈ ಸೆಂಟೆನ್ಸ್ ಬರ್ದ್ಬಿಡ್ರಿ. ಅದು ಬರೆದ ಕಾಸ ಲಾಸ್ಟಿಗೆ ದೇರ್ ಫೋರ್ ಟ್ರಯಾಂಗಲ್ ಎ ಬಿ ಸಿ ಏನು ಪ್ರೂವ್ ಮಾಡೋದು, ಟ್ರಯಾಂಗಲ್ 2 triangles ಆರ್ ಸಿಮಿಲರ್ ಅಂತ ಇದ್ದಲ್ಲ, ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್, ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್, ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿ ಇ ಎಫ್ ಆಯಿತು. ಸೊ ಹಂಗಾರೆ ಇಲ್ಲಿ ನೋಡ್ರಿ ಒನ್ ಟೈಮ್ ಗ್ಲಾನ್ಸ್ ಮಾಡೋಣ. ಫಸ್ಟ್ ಏನು ಮಾಡಿದ್ವಿಪ್ಪ ನಾವು ಅಂತಂದ್ರೆ ಎರಡು ಟ್ರಯಾಂಗಲ್ ಚೂಸ್ ಮಾಡ್ಕೊಂಡಿದ್ವಿ. ಗಿವನ್ ಒಳಗ ಇಫ್ ಅನ್ನೋದು ಗಿವನ್ ಒಳಗೆ ಬರಿಬೇಕು. ದೆನ್ ಆದ್ಮೇಲೆ ಏನ್ ಇರ್ತೈತಲ್ಲ ಅದನ್ನ ಟು ಪ್ರೂವ್ ಒಳಗೆ ಬರಿಬೇಕು. ಗಿವನ್ ಒಳಗೆ ಏನ್ ಕೊಟ್ಟಿದ್ದ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಅಂದಿದ್ದ. ಸೊ ನಾವು ಗಿವನ್ ಒಳಗೆ ಏನ್ ಬರ್ಕೊಂಡಿವಿ, ಇವೇನೆಲ್ಲ ಬರ್ಕೊಂಡಿವಿ. ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್, ಎ ಕೆ ಡಿ ಈಕ್ವಲ್ ಐತಿ, ಬಿ ಕೆ ಇ ಈಕ್ವಲ್ ಐತಿ, ಸಿ ಕೆ ಎಫ್ ಈಕ್ವಲ್ ಐತಿ ಅಂತ ಬರ್ದಿವಿ. ಅವ ಏನ್ ಮಾಡಕ್ಕೆ ಇದ್ದ ನಮ್ಗೆ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ಸೇಮ್ ರೇಷಿಯೋ ಒಳಗೆ ಇರ್ತಾವ. ಆಮೇಲೆ 2 triangles ಆರ್ ಸಿಮಿಲರ್ ಅಂತ ಪ್ರೂವ್ ಮಾಡಂತ ಇದ್ದ. ಸೊ 2 ಪ್ರೂವ್ ಒಳಗ 2 triangles ಆರ್ ಸಿಮಿಲರ್ ಅಂತ ಮಾಡ್ಕೊಂಡಿವಿ. ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿವಿ. ಹೆಂಗ್ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿವಿ ಅಂತಂದ್ರೆ ಪಿ ಅನ್ನೋ ಪಾಯಿಂಟಿನ ಡಿ ಇ ಮೇಲೆ, ಕ್ಯೂ ಅನ್ನೋ ಪಾಯಿಂಟಿನ ಡಿ ಎಫ್ ಮೇಲೆ ಅದನ್ನ ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಇದು ಏನೈತಿನ ಪಿ ಕ್ಯೂ ಅನ್ನೋದು ಇ ಎಫ್ ಗೆ ಪ್ಯಾರಲ್ ಆಗುವಂಗ ನಾವೇನ್ ಮಾಡ್ಕೊಂಡಿವಿ, ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿವಿ. ಅದನ್ನ ಬರ್ದವ್ರಿ ಸಚ್ ದ್ಯಾಟ್ ಇದರಿಂದ ಏನ್ ಸಿಗ್ತೈತೆ ಅಂದ್ರೆ ನನಗೆ ಡಿ ಪಿ ಇಸ್ ಈಕ್ವಲ್ ಟು ಎ ಬಿ ಆಗುವಂಗ, ಡಿ ಕ್ಯೂ ಇಸ್ ಈಕ್ವಲ್ ಟು ಎ ಸಿ ಆಗುವಂಗ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೋತೀವಿ. ಇದ್ರ ಆಮೇಲೆ ಬರ್ತೈತಿ, ಇದು ಆಮೇಲೆ ಬರ್ತೈತಿ. ಕನ್ಸ್ಟ್ರಕ್ಷನ್ ಹೆಂಗ್ ಮಾಡ್ಕೊಂಡಿವಿ, ಇದು ಪಿ ಅನ್ನೋ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೋತೀವಿ, ಕ್ಯೂ ಅನ್ನೋ ಪಾಯಿಂಟ್ ಅನ್ನ ಮಾರ್ಕ್ ಮಾಡ್ಕೋತೀವಿ,
ಡಿ ಪಿ ಎ ಬಿಗೆ ಈಕ್ವಲ್ ಆಗುವಂಗ ಡಿ ಕ್ಯೂ ಎ ಸಿಗೆ ಈಕ್ವಲ್ ಆಗುವಂಗ ಕನ್ಸ್ಟ್ರಕ್ಷನ್ ಮಾಡ್ಕೋತೀವಿ. ನೆಕ್ಸ್ಟ್ ಅದು ಪ್ಯಾರಲಲ್ ಸಿಗ್ತೈತೆ ನಮಗೆ. ಸೊ ಇದನ್ನ ಏನ್ ಮಾಡ್ತೀವಿ, ಲೈನ್ ಜಾಯಿನ್ ಮಾಡ್ತೀವಿ. ಸೊ ಅದಾದ್ಮೇಲೆ ಒಂದು 4 ಸ್ಟೆಪ್ಸ್ ಯೂಸ್ ಮಾಡ್ತೀವಿ. ನಾಲ್ಕು ಇದನ್ನ ಸ್ಟೆಪ್ಸ್ ಟಾರ್ಗೆಟ್ ಮಾಡ್ತೀವಿ. ಫಸ್ಟ್ ಈ ಎರಡು ಟ್ರಯಾಂಗಲ್ ಅನ್ನ ಕಾಂಗ್ರುಯೆಂಟ್ ಅಂತ ಮಾಡ್ಕೋತೀವಿ, ಕಾಂಗ್ರುಯೆಂಟ್ ಅಂತ ಮಾಡ್ಕೊಂಡಿವಿ. ಓಕೆ, ಆ ಕಾಂಗ್ರುಯೆಂಟ್ ಅಂತ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ, ಇವ್ ಎರಡು ಪ್ಯಾರಲ್ ಅಂತ ತೋರಿಸ್ಬೇಕು. ಇವೆರಡು ಪ್ಯಾರಲ್ ಅಂತ ಇಲ್ಲಿ ತೋರಿಸಿದ್ವಿ. ಪ್ಯಾರಲ್ ಅಂತ ತೋರಿಸಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ, ಬಿ ಪಿ ಟಿ ಥಿಯರಮ್. ಒಂದ್ಸಲ ಪ್ಯಾರಲ್ ಅಂತಂದ್ರೆ ಬಿ ಪಿ ಟಿ ಥಿಯರಮ್ ಅಪ್ಲೈ ಮಾಡ್ಬೋದಲ್ಲ ಇದಕ್ಕೆ. ಸೊ ಇದಕ್ಕೆ ಬಿ ಪಿ ಟಿ ಥಿಯರಮ್ ಅಪ್ಲೈ ಮಾಡಿದ್ವಿ. ಈ ಬಿ ಪಿ ಟಿ ಥಿಯರಮ್ ಅಪ್ಲೈ ಮಾಡಿದ್ಮೇಲೆ ಹಿಂಗ್ ಸಿಕ್ತು. ಇದೊಂದು ಸ್ವಲ್ಪ ಉಲ್ಟಾ ಮಾಡ್ಕೊಂಡಿ. ಉಲ್ಟಾ ಯಾಕೆ ಮಾಡ್ಕೊಂಡಿ ಗೊತ್ತಾಯ್ತಲ್ಲ, ಇದು ಉಲ್ಟಾ ಮಾಡ್ಕೊಂಡು ಎಲ್ ಸಿ ಎಂ ತಕೊಂಡು ಎ ಬಿನ ತರಿಸ್ಕೊಂಡಿವಿ ನಾವು. ಎ ಬಿ ಇದ್ರಿಕಿಲ್ಲ ಎ ಬಿ ತರಿಸ್ಕೊಂಡಿವಿ. ಪೂರ್ತಿ ಡಿ ಇ ಇದ್ರಿಕಿಲ್ಲ ಡಿ ಇನು ಬರುವಂಗ ಮಾಡ್ಕೊಂಡಿವಿ. ಸೊ ಈಗ ಏನ್ ಸಿಕ್ತ, ಈ ಸೈಡಿಗೆ ಆಮೇಲೆ ಈ ಸೈಡ್ ಈ ಕಡೆ ಸೈಡಿಗೆ ಬಂತದು. ಸಿಮಿಲರ್ಲಿ ಏನ್ ಮಾಡ್ಬೋದು, ನಾವು ಬಿ ಸಿ ಬೈ ಇ ಎಫ್ ಅಂತೂ ಮಾಡ್ಕೋಬಹುದು. ಅದನ್ನ ವಿ ಕ್ಯಾನ್ ಪ್ರೂವ್ ಅಂತ ಬರ್ದು ಅಷ್ಟ ಬರ್ದು ಬಿಟ್ಟಿವಿ. ಮತ್ತೆ ಪ್ರೂವ್ ಮಾಡೋದು ಬೇಡ, ಇಷ್ಟು ತನ ಮಾಡಿ. ಸೊ ಹಂಗಾರೆ ಒಂದಕ್ಕೊಂದು ಈಕ್ವಲ್ ಅದಾವಲ್ಲ. ಸೊ ಎಲ್ಲಾ ಸೈಡ್ಸ್ ಸೇಮ್ ರೇಷಿಯೋ ಒಳಗಿದ್ದಕ್ಕೆ ಆಲ್ 3 sides ಆಫ್ ಟ್ರಯಾಂಗಲ್ಸ್ ಆರ್ ಇನ್ ಪ್ರಪೋರ್ಷನಲ್ ಇದ್ದಿದ್ದಕ್ಕೆ ಎರಡು ಟ್ರಯಾಂಗಲ್ ಸಿಮಿಲರ್ ಆದವು. ಸೊ ಹಂಗಾರೆ ಇದು ಥಿಯರಮ್ 6.3 ಎ ಕ್ರಿಟೇರಿಯಾ ಮುಗೀತು. ಸೊ ಲಾಸ್ಟ್ ಟೈಮ್ ನಾವು ಬಿ ಪಿ ಟಿ ಥಿಯರಮ್ ಮಾಡಿ 6.2 ಎಕ್ಸರ್ಸೈಸ್ ಅನ್ನ ಪೂರ್ತಿ ಸಾಲ್ವ್ ಮಾಡಿದ್ವಿ. 6.1 ಅದಕ್ಕಿಂತ ಮುಂಚೆನ ಮಾಡಿದ್ವಿ. ಈಗ 6.3 ಎಕ್ಸರ್ಸೈಸ್ಗೆ ಸಂಬಂಧಪಟ್ಟಂಗ ಈಗ ಈ ಥಿಯರಮ್ ಅನ್ನ ಸಾಲ್ವ್ ಮಾಡೇವಿ. ನೆಕ್ಸ್ಟ್ ಇನ್ನೊಂದು ಥಿಯರಮ್ ಐತಿ, ಅದೊಂದು ಥಿಯರಮ್ ಸಾಲ್ವ್ ಮಾಡಿಬಿಟ್ಟು 6.3 ಎಕ್ಸರ್ಸೈಸ್ ಅನ್ನ ನಾವು ಸಾಲ್ವ್ ಮಾಡೋಣ. ಸಪೋಸ್ ನಿಮಗೆ ಏನಾದರೂ ಈ ವಿಡಿಯೋ ಯುಟಿಲೈಸ್ ಆಗಿತ್ತು ಅಂತಂದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಏನು ಮಾಡ್ರಿ, ಶೇರ್ ಮಾಡ್ರಿ. ಓಕೆ, ಥ್ಯಾಂಕ್ ಯು.